ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಫೇವರೇಟ್ ಫೀಸ್ಟ್. ನಾನು ನಿಮ್ಮ ಕುಮಾರಸ್ವಾಮಿ. ಫ್ರೆಂಡ್ಸ್, ಇವತ್ತಿನ ವಿಶೇಷ ಏನಪ್ಪ ಅಂತ ಹೇಳಿದ್ರೆ ಹೋಟೆಲ್ ಭವಿಷ್. ಸ್ನೇಹಿತರೆ, ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರುವ ಬೆಲ್ ಐಕನ್ ಒತ್ತಿ ಆಲ್ಗೆ ಸೆಟ್ ಮಾಡ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ನಮ್ಮ ಚಾನಲ್ನ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ. ಆಗ ಎಲ್ರಿಗಿಂತ ಮೊದಲು ನೀವು ನೋಡ್ಬೋದು. ಹಾಗೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್, ವಿಡಿಯೋ ಶುರು ಮಾಡೋಣ. ಹೌದು ಫ್ರೆಂಡ್ಸ್, ನೀವೀಗ ನೋಡ್ತಾ ಇದ್ದೀರಲ್ಲ, ಇದೇ ಹೋಟೆಲ್ ಭವಿಷ್. ಇದು ಸಿಡೆದಳ್ಳಿ ಮೇನ್ ರೋಡ್ನ ವಿಘ್ನೇಶ್ವರ ಲೇಔಟ್ನ MEI ಎಂಪ್ಲಾಯೀಸ್ ಹೌಸಿಂಗ್ ಕಾಲೋನಿ ಹತ್ತಿರ ಇದೆ. ಹಾಗೆ LNS ಎಂಟರ್ಪ್ರೈಸಸ್ ವಾಟರ್ ಫಿಲ್ಟರ್ ಪಕ್ಕದಲ್ಲಿ ಇದೆ. ಇದರ ಅಡ್ರೆಸ್ ಲಿಂಕ್ ಮತ್ತು ಮೆನುವನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಚೆಕ್ ಮಾಡಿ, ವಿಸಿಟ್ ಮಾಡಿ, ಟೇಸ್ಟ್ ಹೇಗಿತ್ತು ಅಂತ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಇಲ್ಲಿ ಏನೇನು ಸಿಗುತ್ತೆ, ಏನೇನು ಮಾಡ್ತಾ ಇದ್ದಾರೆ, ಹೇಗೆ ಮಾಡ್ತಾರೆ ಎಲ್ಲವನ್ನ ನೋಡ್ಕೊಂಬರೋಣ. ಹಾಗೆ ಇಲ್ಲಿನ ತಿಂಡಿಗಳು ಇಷ್ಟು ಟೇಸ್ಟಿಯಾಗಿರೋದಕ್ಕೆ ಏನು ಕಾರಣ ಅಂತ ನಾವು ಓನರ್ನ ಕೇಳಿದ್ವಿ. ಅವರು ಏನು ಹೇಳಿದ್ರು ಅನ್ನೋದನ್ನು ನೀವು ಕೊನೆವರೆಗೂ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ನೋಡಿ. ಅವ್ರು ಏನು ಹೇಳಿದ್ರು, ಇದಕ್ಕೆ ಟೇಸ್ಟಿಯಾಗಿ ಬರೋದಕ್ಕೆ ಏನು ಕಾರಣ, ಹೇಗೆ ಮಾಡ್ತಾರೆ ಅಂತ ಎಲ್ಲವನ್ನು ನೀವು ತಿಳ್ಕೊಬೋದು. ಅದಕ್ಕೋಸ್ಕರ ವಿಡಿಯೋನ ಸ್ಕಿಪ್ ಮಾಡ್ದಲೇ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್, ವಿಡಿಯೋ ಶುರು ಮಾಡೋಣ. ಫ್ರೆಂಡ್ಸ್, ಇಲ್ಲಿನ ವಿಶೇಷ ಏನಪ್ಪ ಅಂತ ಹೇಳಿದ್ರೆ, ಈ ಹೋಟೆಲ್ಗೆ ನೀವು ಬಂದು ಇಲ್ಲೇನು ತಗೋಬೇಕು ನಾನು ಅಂತ ಅಂದ್ಕೊಳೋದಾದರೆ ತಟ್ಟೆ ಇಡ್ಲಿ ಮತ್ತು ಮಸಾಲೊಡೆ ಹಾಗೆ ಉದ್ದಿನೊಡೆಯನ್ನು ತೊಗೋಬೋದು ಫ್ರೆಂಡ್ಸ್. ಸೂಪರಾಗಿರುತ್ತೆ. ಇಡ್ಲಿ ಅಂತೂ ಸಖತ್ ಸಾಫ್ಟಾಗಿದೆ. ಹಾಗೆ ವಡೆಗಳು ತುಂಬಾ ಕ್ರಿಸ್ಪಿಯಾಗಿ ಸಖತ್ತಾಗಿದೆ. ಹಾಗೆ ನಿಮಗೆ ಕೆಂಪು ಚಟ್ನಿ ಮತ್ತು ಕಾಯಿ ಚಟ್ನಿ ಕೊಡ್ತಾರೆ. ಸೂಪರಾಗಿರುತ್ತೆ ಫ್ರೆಂಡ್ಸ್. ಚಟ್ನಿ ಅಂತೂ ಅದ್ಭುತವಾಗಿದೆ. ತುಂಬ ಕಸ್ಟಮರ್ಸು ಆ ಚಟ್ನಿಗೋಸ್ಕರನೇ ಹುಡ್ಕೊಂಡಿಲ್ಲಿ ಬರ್ತಾರೆ. ಅಷ್ಟು ಟೇಸ್ಟಿಯಾಗಿರುತ್ತೆ, ಸೂಪರಾಗಿರುತ್ತೆ. ಅದಕ್ಕೋಸ್ಕರ ನೀವು ಒಮ್ಮೆ ಈ ಕಡೆ ಬಂದಾಗ ಬಂದು ವಿಸಿಟ್ ಮಾಡಿ, ಟೇಸ್ಟ್ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ. ಇಡ್ಲಿ, ಚಟ್ನಿ, ವಡೆ ಸೂಪರ್ ಕಾಂಬಿನೇಷನ್ನು ಸಖತ್ತಾಗಿರುತ್ತೆ. ಇದಿಷ್ಟಲ್ದಲೇ ಇಲ್ಲಿ ಚಿತ್ರಾನ್ನ, ಪುಳಿಯೋಗರೆ, ಪಲಾವ್ ಕೂಡ ಮಾಡ್ತಾರೆ. ಪಲಾವ್ನಲ್ಲಿ ಮಸಾಲಾ ಐಟಮ್ನಲ್ಲಿ ಡೈಲಿ ಚೇಂಜಸ್ ಮಾಡ್ತಾ ಇರ್ತಾರೆ. ನೋಡಿ ಫ್ರೆಂಡ್ಸ್, ಎಷ್ಟು ಜನ ಕಸ್ಟಮರ್ಸು ಕ್ಯೂ ನಿಂತ್ಕೊಂಡಿದ್ದಾರೆ. ಅಂದರೆ ಅವರು ಪಾರ್ಸಲ್ ತೊಗೊಳೋದಕ್ಕೆ ಕ್ಯೂ ನಿಂತ್ಕೊಂಡಿದ್ದಾರೆ. ತುಂಬಾ ಪಾರ್ಸಲ್ಲು ಇಲ್ಲಿಂದ ತೊಗೊಂಡು ಹೋಗ್ತಾರೆ. ನೋಡಿ, ಇದು ಇಡ್ಲಿ ಹಿಟ್ಟು ಎಲ್ಲ ರುಬ್ಬಿಟ್ಕೊಂಡಿರೋವಂಥದ್ದು. ಸಖತ್ತಾಗಿ ಸಾಫ್ಟಾಗಿರ್ತವೆ ಇಲ್ಲಿನ ಇಡ್ಲಿಗಳು, ತಟ್ಟೆ ಇಡ್ಲಿ. ನೋಡಿ, ಇದು ಪಲಾವು. ನಾವು ಇಲ್ಲಿನ ಇಡ್ಲಿ, ವಡ, ಪಲಾವ್, ಚಿತ್ರಾನ್ನ, ಪುಳಿಯೋಗರೆ ಸ್ವಲ್ಪ ಟೇಸ್ಟ್ ಮಾಡೋದಕ್ಕೆ ತಗೊಂಡು ನಾವು ಟ್ರೈ ಮಾಡಿದ್ವಿ. ಸಖತ್ತಾಗಿತ್ತು. ಇದು ನೋಡಿ ಚಿತ್ರಾನ್ನ, ಸೂಪರ್ ಟೇಸ್ಟ್ ಆಗಿತ್ತು ಫ್ರೆಂಡ್ಸ್. ತುಂಬಾ ಇಷ್ಟ ಆಯಿತು ನಮಗೆ. ಇದು ನೋಡಿ ಪುಳಿಯೋಗರೆ. ಎಲ್ಲದನ್ನು ಸ್ವಲ್ಪ ಚೋಚೋಬಾತ್ ಥರ ತಗೊಂಡು ಟೇಸ್ಟ್ ಮಾಡಿ ಚೆಕ್ ಮಾಡಿದ್ವಿ. ಸಖತ್ತಾಗಿತ್ತು. ಈಗ ಉದ್ದಿನೋಡ ಹಾಕ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್, ನೋಡ್ಕೊಂಬರೋಣ. ಹಾಗೆ ಫ್ರೆಂಡ್ಸ್, ಇವರು ಒಂದು ಸ್ಮಾಲ್ ಫ್ಯಾಮಿಲಿ, 3 ಜನ ಇವರು ಸೇರಿಕೊಂಡು ಮಾಡ್ತಾ ಇದ್ದಾರೆ. ಸ್ಮಾಲ್ ಫ್ಯಾಮಿಲಿ, ಸ್ಮಾಲ್ ಬಿಸ್ನೆಸ್. ಇವ್ರಿಗೆ ಸಪೋರ್ಟ್ ಮಾಡೋಣ. ಎಲ್ಲರೂ ಬನ್ನಿ, ಇಲ್ಲಿ ಟೇಸ್ಟ್ ಮಾಡಿ, ಇವ್ರಿಗೊಂದು ಸಪೋರ್ಟ್ ಮಾಡ್ದಂಗಾಗುತ್ತೆ. ನೋಡಿ, ಉದ್ದಿನೋಡಗಳು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ? ನೋಡಿ, ಏನು ಸೂಪರಾಗಿ ಕಾಣ್ತಾ ಇದೆ. ಹಾಗೆ ಟೇಸ್ಟ್ ಕೂಡ ಇದೆ. ಬನ್ನಿ ಫ್ರೆಂಡ್ಸ್, ಈಗ ನಮ್ಮ ಜೊತೆ ಕಸ್ಟಮರ್ ಇದ್ದಾರೆ, ಮಾತಾಡ್ಸ್ಕೊಂಬರೋಣ. ನಿಮ್ಮ ಹೆಸರು? ಶಶಿ ಅಂತ. ಏನು ತಗೊಂಡ್ರಿ? ನಾವು ಇಡ್ಲಿ 2 ವಡೆ, ಉದ್ದಿನ ವಡೆ 1, ಮಸಾಲ ವಡೆ 1. 7 ವರ್ಷದಿಂದ ನಾವು ಇಲ್ಲೇ ಬರ್ತಿದ್ದೀವಿ. ಟೇಸ್ಟ್ ತುಂಬಾ ಚೆನ್ನಾಗಿದೆ. ಪಲಾವ್ ಅಂತೂ ಅಲ್ಟಿಮೇಟ್ ಆಗಿರುತ್ತೆ. ಓಕೆ. ಮೊಸರು ಬಜ್ಜಿ ಎಲ್ಲ ಚೆನ್ನಾಗಿರುತ್ತೆ. ತುಂಬಾ ಇಷ್ಟ ಆಯ್ತು. ತುಂಬಾ ಇಷ್ಟ ಆಯ್ತು. ಪ್ರತಿ ಭಾನುವಾರ ಇಲ್ಲಿ ಮಿಸ್ ಮಾಡ್ದಂಗೆ ಬರ್ತಾನೆ ಇರ್ತೀವಿ ನಾವಂತೂ. ಹೌದಾ? ಓಕೆ. ಏನು ತುಂಬಾ ಇಷ್ಟ ಆಗುತ್ತೆ ಇಲ್ಲಿ ನಿಮಗೆ? ಇಡ್ಲಿ, ತಟ್ಟೆ ಇಡ್ಲಿ. ಓಕೆ, ಥ್ಯಾಂಕ್ ಯು ಸರ್. ನೋಡಿ ಫ್ರೆಂಡ್ಸ್, ಕೇಳಿದ್ರಲ್ಲ. ಹಾಗೆ ಇನ್ನೊಬ್ರು ಕಸ್ಟಮರ್ ಇದ್ದಾರೆ, ಅವ್ರನ್ನ ಕೂಡ ಮಾತಾಡ್ಸ್ಕೊಂಬರೋಣ. ಅವ್ರು ಏನು ಹೇಳ್ತಾರೆ ಬನ್ನಿ ಕೇಳೋಣ. ನಮಸ್ಕಾರ ಸರ್. ನಮಸ್ಕಾರ ಸರ್. ತಮ್ಮ ಹೆಸರು? ಶಿವು.
ಶಿವ ಅಂತ. ಏನು ತಗೊಂಡ್ರಿ ಸರ್? ಸರ್ ಇಡ್ಲಿ ಮತ್ತೆ ವಡ. ಓಕೆ ಸರ್, ಹೇಗಿದೆ ಸರ್ ಟೇಸ್ಟ್? ಸರ್ ಟೇಸ್ಟ್ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಓಕೆ, ನಾವು ರೆಗ್ಯುಲರ್ ಆಗಿ ಬರ್ತಿದ್ದೀನಿ ಇಲ್ಲಿ ತಿಂಡಿ ತಿನ್ನಕ್ಕೆ. ಓಕೆ, ಡ್ಯೂಯಲ್ ಕಾಂಬಿನೇಷನ್ ಆಫ್ ಚಟ್ನಿ ಇದೆ ಇದ್ರ ಹತ್ರ. ಆಮೇಲೆ ವಡೆ ಮಾತ್ರ ಚೆನ್ನಾಗಿದೆ, ಎಲ್ಲ ಫುಲ್ಲು ಮೆತ್ತಗಿರುತ್ತೆಲ್ಲ. ಓಕೆ, ಚೆನ್ನಾಗಿದೆ ಸರ್. ಬೇರೆ ಏನು ಟೇಸ್ಟ್ ಮಾಡಿದ್ದೀರಾ ಸರ್? ಸರ್ ಇವ್ರದ್ದು ಪುಳಿಯೋಗರೆ ಚೆನ್ನಾಗಿದೆ, ಆಮೇಲೆ ರೈಸ್ ಬಾತ್ ತುಂಬಾ ಇಷ್ಟ ಆಗಿದೆ. ತುಂಬಾ ಇಷ್ಟ ಆಗಿದೆ ಸರ್. ಥ್ಯಾಂಕ್ ಯು ಸರ್. ಫ್ರೆಂಡ್ಸ್, ಇಲ್ಲಿನ ವಿಶೇಷ ಆಗಲೇ ಹೇಳಿದ್ನಲ್ಲ, ತಟ್ಟೆ ಇಡ್ಲಿ ಅಂತ. ಈಗ ಇಡ್ಲಿ ಹಾಕ್ತಾರಂತೆ, ಬನ್ನಿ ನೋಡೋಣ. ಇಲ್ಲಿ ನಾನ್ ಸ್ಟಿಕ್ ಪ್ಲೇಟ್ಗಳನ್ನು ಯೂಸ್ ಮಾಡ್ತಾರೆ, ತಟ್ಟೆ ಇಡ್ಲಿ ಪ್ಲೇಟು ನೀವು ನೋಡ್ತಾ ಇದ್ದೀರಾ. ಯಾವುದೇ ರೀತಿಯ ಪ್ಲಾಸ್ಟಿಕ್ ಕವರ್ ಅಥವಾ ಬಟ್ಟೆ ಎಲ್ಲ ಹಾಕೋದಿಲ್ಲ, ನಾನ್ ಸ್ಟಿಕ್ ಪ್ಲೇಟ್ಗಳು ಯೂಸ್ ಮಾಡಿ ಇಡ್ಲಿ ತಯಾರು ಮಾಡ್ತಾರೆ. ತುಂಬಾ ಸಾಫ್ಟಾಗಿ ಟೇಸ್ಟಿಯಾಗಿ ಸಖತ್ತಾಗಿರ್ತವೆ ಫ್ರೆಂಡ್ಸ್. ಗೆಳೆಯರೆ, ಇವಾಗ ಇನ್ನೊಬ್ರು ನಮ್ಮ ಜೊತೆ ಕಸ್ಟಮರ್ ಇದ್ದಾರೆ, ಬನ್ನಿ ಮಾತಾಡ್ಸ್ಕೊಂಬರೋಣ. ನಮಸ್ಕಾರ ಸರ್. ನಮಸ್ತೆ ಸರ್, ತಮ್ಮ ಹೆಸರು? ಮಂಜುನಾಥ್. ಸರ್, ಏನು ತಗೊಂಡಿದ್ದೀರಾ? ಇಡ್ಲಿ ವಡ. ಸರ್, ಹೇಗಿದೆ ಸರ್ ಟೇಸ್ಟ್? ತಿಂಡಿ ತುಂಬ ಚೆನ್ನಾಗಿದೆ ಸರ್. ಓಕೆ, ನಾವು ರೆಗ್ಯುಲರ್ ಆಗಿ ಇಲ್ಲಿಗೆ ಬರ್ತಾ ಇರ್ತೀವಿ. ರೈಸು, ಚಿತ್ರಾನ್ನ, ಪಲಾವು, ಇಡ್ಲಿ ಎಲ್ಲ ಚೆನ್ನಾಗಿದೆ ಟೇಸ್ಟ್. ಓಕೆ, ಏನು ತುಂಬ ಇಷ್ಟ ಆಗುತ್ತೆ ಸರ್ ನಿಮಗೆ? ಇಡ್ಲಿ ವಡ ಪಲಾವು. ಇಡ್ಲಿ ವಡ ಪಲಾವ್ ತುಂಬ ಇಷ್ಟ, ಸಖತ್ತಾಗಿರುತ್ತೆ, ಚೆನ್ನಾಗಿರುತ್ತೆ. ಸೊ ನಮ್ಮ ವೀಕ್ಷಕರಿಗೆ ಏನು ಹೇಳಕ್ ಬಯಸ್ತೀರಾ ನೀವು? ಏನೇ ಇಲ್ಲ, ಇಲ್ಲಿ ಏನು ಅಕ್ಕಪಕ್ಕ ಇದ್ದೀರಾ, ಬಂದು ಒಂದ್ಸತಿ ಟೇಸ್ಟ್ ನೋಡಿ, ಇಷ್ಟ ಆದ್ರೆ ತಿನ್ನಿ. ಅವ್ರವ್ರಿಗೆ ಗೊತ್ತಿದಲ್ವಾ, ತಿಂಡಿ ಮಾತ್ರ ತುಂಬ ಚೆನ್ನಾಗಿದೆ. ಇದನ್ನು ಹೇಳ್ಬೋದು ಅಷ್ಟೇ. ರೆಗ್ಯುಲರ್ ಬರ್ತಾ ಇರ್ತೀರಾ ಸರ್? ರೆಗ್ಯುಲರ್ ಆಗಿ ಬರ್ತಾರೆ. ಓಕೆ, ಥ್ಯಾಂಕ್ ಯು ಸರ್. ನಮಸ್ಕಾರ ಸರ್. ನಮ್ಮ ಹೆಸರು? ಭರತ್. ಭರತ್ ಅಂತ. ಏನು ತಗೊಂಡಿದ್ರೆ? ನಾನು ಇಡ್ಲಿ. ಇಡ್ಲಿ ಹೇಗಿದೆ ಸರ್ ಟೇಸ್ಟ್? ತುಂಬಾ ಚೆನ್ನಾಗಿದೆ, ರೆಗ್ಯುಲರ್ ಬರ್ತಾ ಇದ್ದೀನಿ ಇಲ್ಲಿ. ಚೆನ್ನಾಗಿದೆ. ಏನು ತುಂಬಾ ಇಷ್ಟ ಆಗುತ್ತೆ ಇಲ್ಲಿ? ನನಗೆ ಇಲ್ಲಿ ಇಡ್ಲಿ ಮತ್ತೆ ರೈಸ್ ಬಾತ್. ಓಕೆ, ಏನೇನು ಟೇಸ್ಟ್ ಮಾಡಿದ್ದೀರಾ ನೀವು? ಏನು ಟೇಸ್ಟ್ ಮಾಡಿದ್ದೀರಾ ಇಲ್ಲಿ? ಬೇರೆ ಬೇರೆ ಊಟ ಮಾಡಿದ್ದೀನಿ, ಮಧ್ಯಾಹ್ನ ಊಟ. ಓಕೆ, ತುಂಬಾ ಚೆನ್ನಾಗಿದೆ. ಹೌದಾ? ತುಂಬ ಇಷ್ಟ ಆಯ್ತಾ? ತುಂಬಾ ಇಷ್ಟ ಆಯ್ತು. ಓಕೆ, ಥ್ಯಾಂಕ್ ಯು. ಸ್ನೇಹಿತರೆ ನೋಡಿ, ಎಷ್ಟು ಜನ ಕಸ್ಟಮರ್ಸು ಕ್ಯೂ ನಿಂತ್ಕೊಂಡಿದ್ದಾರೆ ಪಾರ್ಸಲ್ ತೊಗೊಳೋದಕ್ಕೆ. ತುಂಬ ಜನ ಇಲ್ಲಿಂದ ಪಾರ್ಸಲ್ ತೊಗೊಂಡೋಗಿ ಮನೇಲಿ ತಿಂತಾರೆ. ನೋಡಿ ಎಷ್ಟು ಟೇಸ್ಟಿಯಾಗಿರೋದ್ರಿಂದ ತಾನೇ ಎಷ್ಟು ಜನ ಬಂದಿದ್ದಾರೆ. ನೋಡಿ, ಇವರೇ ಆಂಜನಪ್ಪ ಅಂತ, ಇವರು ಪಾರ್ಸಲ್ ಮಾಡ್ತಾ ಇದ್ದಾರೆ, ನೀವು ನೋಡ್ತಾ ಇದ್ದೀರಾ ಫ್ರೆಂಡ್ಸ್. ಆಂಜನಪ್ಪ ಮತ್ತು ಅವರ ಶ್ರೀಮತಿ, ಹಾಗೆ ಇವರು ಅವರ ಬಾಮೈದ. ನೋಡಿ, ಇವರೇ ಅವ್ರ ಬಾಮೈದ. ಇವ್ರು 3 ಜನ ಸೇರಿಕೊಂಡು ಇಲ್ಲಿ ನಮಗೆ ಇಷ್ಟೆಲ್ಲ ರುಚಿ ರುಚಿಯಾದ ಊಟ ತಿಂಡಿಗಳನ್ನು ಕೊಡ್ತಾ ಇದ್ದಾರೆ. ಮಧ್ಯಾಹ್ನದ ಹೊತ್ತು ಮುದ್ದೆ ಊಟ ಹಾಗೆ ಚಪಾತಿ ಊಟ ಕೂಡ ಸಿಗುತ್ತೆ. ಅದು ಕೂಡ ತುಂಬಾ ಸಖತ್ತಾಗಿ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಬನ್ನಿ ಟೇಸ್ಟ್ ಮಾಡಿ, ಟೇಸ್ಟಿಯಾಗಿತ್ತು ಅಂತ ನಮಗೆ ತಿಳಿಸಿ. ನಾನು ಶ್ರೇಯಾ ಅಂತ. ನಾನು ಯಾವಾಗ್ಲೂ ಇಲ್ಲಿ ಬರ್ತಾ ಇರ್ತೀನಿ, ತುಂಬಾ ಚೆನ್ನಾಗಿರುತ್ತೆ. ತುಂಬಾ ಕ್ಲೀನ್ನೆಸ್ ಮೇಂಟೈನ್ ಮಾಡ್ತಾರೆ. ಇಡ್ಲಿ, ವಡೆ ಆಗ್ಲಿ, ಪಲಾವ್ ಆಗ್ಲಿ, ಪುಳಿಯೋಗರೆ ಆಗ್ಲಿ, ಚಿತ್ರಾನ್ನ, ಚಟ್ನಿ ಕೂಡ ಚೆನ್ನಾಗಿರುತ್ತೆ. ನಮ್ಮೆಲ್ರಿಗೂ ತುಂಬಾ ಇಷ್ಟ ಆಗುತ್ತೆ. ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ? ನಾವು ಸುಮಾರು ಒಂದು 10 ವರ್ಷದಿಂದ ಬರ್ತಾ ಇದ್ದೀವಿ. ಓಕೆ, ಏನು ತುಂಬಾ ಇಷ್ಟ ಆಗುತ್ತೆ ಇಲ್ಲಿ? ಇಲ್ಲಿ ಇಡ್ಲಿ, ಚಟ್ನಿ ಜಾಸ್ತಿ ಇಷ್ಟ ಆಗುತ್ತೆ ನಮ್ಗೆ. ಓಕೆ, ಚಟ್ನಿ ಟೇಸ್ಟ್ ತುಂಬಾ ಡಿಫ್ರೆಂಟ್ ಆಗಿರುತ್ತೆ, ಚೆನ್ನಾಗಿರುತ್ತೆ. ಸೊ ನಮ್ಮ ವೀಕ್ಷಕರಿಗೆಲ್ಲ ಏನ್ ಹೇಳಕ್ಕೆ ಬಯಸ್ತೀರಾ? ನೀವು ಬನ್ನಿ, ಮನೆಯಲ್ಲಿ ಮಾಡ್ಬೇಕು, ಬಟ್ ತುಂಬಾ ಕಷ್ಟ ಆಗುತ್ತೆ ಈ ತರ ಮಾಡಕ್ಕೆ. ಒಂದೊಂದ್ಸಾರಿ ಗಟ್ಟಿ ಬರುತ್ತೆ, ಒಂದೊಂದ್ಸಾರಿ ತುಂಬಾ ತೆಳು ಆಗುತ್ತೆ. ಈ ತರ ಟೇಸ್ಟ್ ಸಿಗಲ್ಲ. ಬನ್ನಿ, ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಮೇಡಮ್. ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ, ಹೇಳಿ ಸರ್. ಸರ್, ತಮ್ಮ ಹೆಸರು? ಶೇಷಾದ್ರಿ ಅಂತ. ಓಕೆ ಸರ್, ಏನ್ ತಗೊಂಡ್ರಿ ಸರ್ ಇವಾಗ ಟಿಫನ್? ನಾವು ಸರ್ ಬಂದ್ರೆ ಕಂಪಲ್ಸರಿ ಇಡ್ಲಿ ಇರದೇ ತಿನ್ನಕ್ಕೆ ಹೋಗಲ್ಲ ನಾವಿಲ್ಲಿ. ಓಕೆ, ಹೆಚ್ಚು ಕಡಿಮೆ ಒಂದು 10 ವರ್ಷದಿಂದ ನಾವು ಕಸ್ಟಮರ್ ಆಗ್ಬಿಟ್ಟಿದ್ದೀವಿ. ಬೇರೆ ಕಡೆ ಇಡ್ಲಿ ಏನಾದ್ರು ಹೊರಗಡೆ ಏನಾದ್ರು ಬೇರೆ ಕಡೆ ತಿಂದಾಗ ಎದೆ ಉಳಿತೀವಿ ಎಲ್ಲ ಬರ್ತವೆ. ಇವ್ರ ಹತ್ರ ಸೇಮ್ ಮನೆ, ನಮ್ಮ ಮನೆಯಲ್ಲಿ ಏನ್ ಮಾಡ್ತೀವಿ ಆ ಮನೆಯಲ್ಲಿ ತಿಂದಂಗೆ ಆಗುತ್ತೆ, ಒಂಚೂರು ಎಫೆಕ್ಟ್ ಇಲ್ಲ. ಬೇರೆ ಕಡೆ ಆದ್ರೆ ಒಂಥರ ಈ ವಡೆ ಆಗ್ಲಿ ಬೇರೆ ಎಣ್ಣೆಗಳಲ್ಲಿ ಮಾಡ್ತಾ ಇರ್ತಾರೆ, ರೀಸೈಕಲ್ ಮಾಡ್ಕೊಂಡು ಮೈಯೆಲ್ಲ ಕೆಲ್ಸ ಇವೆಲ್ಲ ಶುರು ಆಗ್ಬಿಡ್ತಾರೆ ಬೇರೆ ಕಡೆ. ಆ ತರ ಚೆನ್ನಾಗಿ ಮಾಡ್ತಾರೆ.
ನಮ್ಮ ಈ ಚಾಮಗೊಂಡ್ಲು ಕಡೆ ಇರೋರು ಹ್ಮ್ ಆಂಜನಪ್ಪ ಅವರು ಅಂತ ಹೇಳಿ ಓಕೆ ಗಂಡ ಹೆಂಡತಿ ಬಾ ಮೈದ ಎಲ್ಲ ತುಂಬಾ ಕಷ್ಟ ಬೀಳ್ತಾರೆ ಮಾಡ್ತಾ ಇರ್ತಾರೆ ಚೆನ್ನಾಗ್ ಮಾಡ್ತಾರೆ ಒಂದು ಪುಳಿಯೋಗರೆ ಆಗ್ಬೋದು ಇಡ್ಲಿ ಆಗ್ಬೋದು ಬೇರೆ ಐಟಮ್ಗಳು ಪಲಾವ್ ಅವು ಇವು ಎಲ್ಲ ಮಾಡ್ತಾ ಇರ್ತಾರೆ ಚೆನ್ನಾಗಿ ಯಾವ್ದೋ ಒಂದು ದಿನಕ್ಕೂ ಒಂದೊಂದ್ಸಲ ಅದೇ ಇಡ್ಲಿ ಮಾತ್ರ ಕಂಪಲ್ಸರಿ ಇರ್ಲೇಬೇಕು ಅದು ಬೆಳಗ್ಗೆ ಕಾಫಿ ಟೀ ಕುಡ್ದಂಗೆ ಅದು ಹಂಗಾಗ್ಬಿಡೈತೆ ನಮ್ಗೆ ನಾವೇ ಅಂತಲ್ಲ ಬೇರೆ ಎಲ್ಲಾರು ಫಸ್ಟ್ ಇಡ್ಲಿ ಆಮೇಲೆ ಮಿಕ್ಕಿದ್ ನೋಡ್ತಾರೆ ಪುಳಿಯೋಗರೆ ಆಗ್ಬೋದು ಪಲಾವ್ ಆಗ್ಬೋದು ಚಿತ್ರಾನ್ನ ಆಗ್ಬೋದು ಯಾವ್ದು ತುಂಬಾ ಇಷ್ಟ ಆಗುತ್ತೆ ಸರ್ ಇಲ್ಲಿ ನಿಮ್ಗೆ? ಅಲ್ಲಿ ಇವ್ರು ಮಾಡೋ ಐಟಮ್ ಎಲ್ಲ ಚೆನ್ನಾಗಿರ್ತದೆ ಓಕೆ ಮಾಡೋ ಐಟಮ್ ಎಲ್ಲ ಚೆನ್ನಾಗಿರ್ತದೆ ಅದ್ರಲ್ಲಿ ತುಂಬಾ ಸ್ಪೆಷಲ್ ಅಂದ್ರೆ ಇಡ್ಲಿ 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 ಒಂದ್ ತಿನ್ನೋದು ಎಲ್ಲ 2 ತಿನ್ನೋದು 3-4 ಹೋಗ್ಬಿಡ್ತಾವ ಒಂದೊಂದ್ಸಲ ಓಕೆ ಓಕೆ ನೋಡಿರ್ಬೇಕಾದ್ರೆ ನೀವೇನು ಅಬ್ಸರ್ವ್ ಮಾಡ್ತಾರೆ ಒಂದು ಅಂದ್ರೆ ತಿನ್ನೋರು ಇನ್ನೊಂದ್ ಕೊಡಿ ಇಡ್ಲಿಗೋಸ್ಕರ ಶನಿವಾರ ಭಾನುವಾರ ಆದ್ರೆ ನಾವು ನಿಂತ್ಕೊಳಕ್ಕಾಗಲ್ಲ ಬೇಜಾರಾಗಿ ಎಷ್ಟೋ ಸತಿ ವಾಪಸ್ ಹೋಗ್ಬಿಡ್ತೀವಿ ಜನ ಹಂಗ್ ತಿಂತಾರೆ ಅಂದ್ರೆ ವೀಕ್ ಡೇಸ್ ಅಲ್ಲಿ ಮಾಮೂಲಿ ನಮ್ಮ ಈ ರೋಡ್ಗೆ ಇದೊಂದು ಚೆನ್ನಾಗಿ ಮಾಡ್ತಾರೆ ನಮ್ ಬೇರೆ ಕಡೆ ರುಚಿ ಸಾಗರ್ ಅಂದ್ರೆ ಫಾಸ್ಟ್ ಫುಡ್ ಅಂತ ಈ ಟೇಸ್ಟ್ ಬರಲ್ಲ ಬಿಟ್ಟು ಯಾವಾಗ ಮಾಡೋರಲ್ಲ ಇವಾಗ ಗ್ರ್ಯಾಂಡ್ ಅದು ಇದು ಇದ್ರ ಮುಂದೆ ಎಲ್ಲ ನಿಲ್ಬಿಡ್ರಿ. ನಮ್ಮ ಚಾನಲ್ ವೀಕ್ಷಕರಿಗೆ ಏನ್ ಹೇಳಕ್ ಬಯಸ್ತೀರಾ ಸರ್? ನೀವು ಬಂದು ಒಂದ್ಸಲ ಟೇಸ್ಟ್ ನೋಡಿ ರುಚಿ ನೋಡ್ಬಿಟ್ಟು ಆಮೇಲೆ ಈಗ ನಾವು ನೋಡ್ರಿ ಆ ಕಡೆ ಮಂಡ್ಯ ಕಡೆ ಮತ್ತೊಂದ್ ಕಡೆ ಹೋದಾಗ ಕೆಲವು ಮೈಸೂರು ಕಡೆ ಹೋದಾಗ ದೊಡ್ಡ ಹೋಟ್ಲು ಬಿಟ್ಟು ಯೂಟ್ಯೂಬ್ ಅಲ್ಲಿ ಮತ್ತೆ ಇದೆಲ್ಲ ಚಾನಲ್ ಸೋಷಿಯಲ್ ಮೀಡಿಯಾದಲ್ಲಿ ಬರೋದನ್ನ ನೋಡಿ ಹುಡ್ಕೊಂಡು ಹೋಗ್ತೀವಿ. ಇದು ಇಂಥರನೇ ಇದೇ ತರ ಆಗ್ತಾ ಇರ್ತಾರೆ. ಅವ್ರು ಹಾಕೋದು ಒಂದ್ ಸ್ವಲ್ಪ ಜನಗಳಿಗೆ ಹೆಲ್ಪ್ ಆಗುತ್ತೆ. ಹೆಲ್ಪ್ ಆಗುತ್ತೆ ಅದು. ಈಗ ದುಡ್ಡು ಕೊಟ್ಬಿಟ್ಟು ಕ್ಯೂನಲ್ಲಿ ಕುಂತ್ಕೊಂಡು ನಿಂತ್ಕೊಬೇಕು ಅಂದ್ರೆ ಆಗಲ್ಲ. ಆಮೇಲೆ ಸರ್ವ್ ಮಾಡೋದು ಮತ್ತೆ ಲೇಟ್ ಆಗುತ್ತೆ. ಇಲ್ಲಾದ್ರೆ ನಾವೇ ತಿನ್ಕೊಂಡು ಹೋಗ್ಬೋದು. ಒಂದ್ಸಲ ನೀವು ಬಂದು ಟೇಸ್ಟ್ ನೋಡ್ರಿ ಆಮೇಲೆ ಗೊತ್ತಾಗತ್ತೆ. ಈಗ ನೋಡ್ರಿ ನನ್ನ ಫ್ರೆಂಡ್ಸ್ಗಳೆಲ್ಲ ನಾವಿರೋದಿಲ್ಲ ಮಲ್ಸಂದ್ರಲ್ಲಿ ನಮ್ಮ ಫ್ರೆಂಡ್ಸ್ಗಳೆಲ್ಲ ಬಂದಿಲ್ಲ ಕೆರೆಯಿಂದ ಯಶವಂತಪುರನೆಲ್ಲ ಬರ್ತಾರೆ. ಒಂದ್ಸಲ ಕರ್ಕೊಂಡ್ಬಂದು ಟೇಸ್ಟ್ ಮಾಡೋದು ನನ್ನ ನೋಡಕ್ ಬಂದಾಗ ಈ ಕಡೆ ಬಂದು ತಿಂದು ಬರ್ತಾರೆ. ಓಕೆ ಥ್ಯಾಂಕ್ ಯು ಸರ್. ಧನ್ಯವಾದ. ನೋಡಿ ಫ್ರೆಂಡ್ಸ್, ಎಷ್ಟು ಜನ ಕಸ್ಟಮರ್ಸು ಆರ್ಡ್ರ್ ಮಾಡಿಕೊಂಡು ಟೇಸ್ಟ್ ಮಾಡಿಕೊಂಡು ಹಾಗೆ ಪಾರ್ಸಲ್ಗೆಲ್ಲ ಕ್ಯೂ ನಿಂತ್ಕೊಂಡಿದ್ದಾರೆ. ಬನ್ನಿ ಇವಾಗ ಹೋಟೆಲ್ ಭವಿಷ್ ಓನರ್ನ ಮಾತಾಡ್ಸ್ಕೊಂಬರೋಣ. ಹೋಟೆಲ್ ಭವಿಷ್ನ ಓನರ್ ಆಂಜಿನಪ್ಪನವ್ರನ್ನ ಮಾತಾಡ್ಸ್ಕೊಂಬರೋಣ. ಅವರು ಏನು ಹೇಳ್ತಾರೆ ಅಂತ ನೋಡೋಣ, ಕೇಳೋಣ ಬನ್ನಿ. ನಮಸ್ಕಾರ ಸರ್. ನಮಸ್ಕಾರ ಸರ್, ತಮ್ಮ ಹೆಸರು? ಅಂಜನಪ್ಪ ಅಂತ. ಸರ್, ಎಷ್ಟು ವರ್ಷದಿಂದ ಹೋಟೆಲ್ ನಡೆಸ್ತಾ ಇದ್ರು ಸರ್? ಒಂದ್ 10 ವರ್ಷದಿಂದ ಮಾಡ್ತಾ ಇದೀವಿ ಅಣ್ಣ. ಏನ್ ಸ್ಪೆಷಲ್ ಸರ್ ನಿಮ್ಮ ಹೋಟೆಲಲ್ಲಿ? ತುಂಬಾನೇ ಸ್ಪೆಷಲ್ ಅಂತ ಹೇಳಿದ್ರೆ ಏನು? ಏನಿಲ್ಲ, ತಟ್ಟೆ ಇಡ್ಲಿ ಮಾಡ್ತೀವಿ, ಮಸಾಲೆ ವಡೆ, ಉದ್ದಿನ ವಡೆ, ಓಕೆ, ಚಿತ್ರಾನ್ನ ಮಾಡ್ತೀವಿ, ಪುಳಿಯೋಗರೆ, ಪಲಾವ್ ಇರುತ್ತೆ. ಡೈಲಿ ಒಂದೊಂಥರ ಪಲಾವ್ ಮಾಡ್ತೀವಿ. ಓಕೆ. ಸೊ ಕಸ್ಟಮರ್ಸ್ ಹೇಳ್ತಾ ಇದ್ದಾರೆ ತುಂಬಾ ಸಾಫ್ಟ್ ಆಗಿರುತ್ತೆ ಇಡ್ಲಿ, ಹಾಗೆ ವಡೆ ಎಲ್ಲ ತುಂಬಾ ಕ್ರಿಸ್ಪಿ ಆಗಿರುತ್ತೆ ಅಂತ. ಏನ್ ಸರ್ ಇದ್ರ ಗುಟ್ಟು ಏನ್ ಮಾಡೋಣ ಸರ್, ಶ್ರದ್ಧೆಯಿಂದ ಮಾಡ್ತಾ ಇದೀವಿ, ನೀಟಾಗಿ ಬರ್ತಾ ಇದೆ ಅಷ್ಟೇ. ಶ್ರಮ ವಹಿಸಿ ಮಾಡ್ತೀವಿ. ಓಕೆ. ಆ ತರದ್ ಏನಿಲ್ಲ, ಸ್ಪೆಷಲ್ ಆಗಿ ಏನು ಮಾಡೋದು. 7 ಉದ್ದಿನ ವಡೆ ಹಾಕ್ಲಾ? ಸೊ ಕಸ್ಟಮರ್ ರೆಸ್ಪಾನ್ಸ್ ಎಲ್ಲ ಹೇಗಿದೆ ಸರ್? ಚೆನ್ನಾಗಿದೆ ಸರ್, ಪರವಾಗಿಲ್ಲ, ಮಾಡ್ತಾ ಇದೀವಿ. 2 ಆಂಬೂರು. ಇಡ್ಲಿ ಎಷ್ಟು ಸರ್? ಇಡ್ಲಿ ಎಷ್ಟು? ಒಂದ್ ಇಡ್ಲಿ 20 ರೂಪಾಯಿ ಸರ್. ಓಕೆ. ತಟ್ಟೆ ಇಡ್ಲಿ. ಓಕೆ. ರೈಸ್ ಬಾತು ಎಲ್ಲ 40 ರೂಪಾಯಿ ಇದೆ. ವಡೆ ಒಂದು 5 ರೂಪಾಯಿ ಇದೆ. ಮೀಡಿಯಂ ಸೈಜ್ ವಡೆಗಳು ಮಾಡಿರ್ತೀನಿ. ಓಕೆ. ಕೆಂಪು ಚಟ್ನಿ ಒಂದ್ ಮಾಡ್ತೀವಿ, ಮತ್ತೆ ಇನ್ನೊಂದು ಕಾಯಿ ಚಟ್ನಿ ಒಂದ್ ಮಾಡ್ತೀವಿ. 2 ಕೊಡ್ತೀವಿ. All the best, sir. Thank you, sir. Thank you, sir. Thank you very much.
ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಶೇಷ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಬಾಯ್ ಬಾಯ್. ಸಿ ಯು.